ಭಗವಂತನ ಒಲುಮೆ ಭಕ್ತಿಯಿಂದ ಮಾತ್ರ ಸಾಧ್ಯ ಎನ್ನುವಾದಿ ರಾಜಾಚಾರ್ಯ. ಭಗವಂತನನ್ನ ಒಲಿಸಿಕೊಳ್ಳಬೇಕಾದ್ರೆ ಶುದ್ಧ ಭಕ್ತಿ ಮುಖ್ಯ. ಆಡಂಬರದ ಭಕ್ತಿಗೆ ದೈವನ ಒಲುಮೆಯಾಗುವುದಿಲ್ಲ ಎಂದು ಪ್ರವಚನಕಾರರಾದ ಎನ್ ವಾದಿರಾಜರು ಹೇಳಿದರು. ಅವರು ಯಲಬುರ್ಗಾ ಪಟ್ಟಣದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಸುವರ್ಣ ಮಹೋತ್ಸವದ 2ನೇ ದಿನದ ನವಮಿ ಕಾರ್ಯಕ್ರಮದಲ್ಲಿ ಪ್ರವಚನ ನೀಡಿ ಮಾತನಾಡಿ, ಭಗವಂತನನ್ನ ಶ್ರೀಮಂತಿಕೆಯಿಂದ, ದುಡ್ಡಿನಿಂದ, ಸುಂದರತೆಯಿಂದ ಒಲಿಸಿಕೊಳ್ಳಲು ಸಾಧ್ಯವಿಲ್ಲ. ಯಾರಲ್ಲಿ ಶುದ್ಧವಾದ ನಡೆ, ನುಡಿ, ಭಕ್ತಿ ಇರುತ್ತದೆಯೋ ಅಂಥವರಿಗೆ ಮಾತ್ರ ಭಗವಂತನ ಒಲುಮೆ ಸಾಧ್ಯವಾಗುತ್ತದೆ ಎಂದರು. ದಾಸ ಶ್ರೇಷ್ಠರಲ್ಲಿ ಭಕ್ತ ಕನಕದಾಸರು, ಪುರಂದರದಾಸ, ಕಾಳಿದಾಸ, ವಾಲ್ಮೀಕಿಗಳಲ್ಲಿ ಸೇರಿದಂತೆ ದಾಸ ಶ್ರೇಷ್ಠರೆಲ್ಲರೂ ಅದಮ್ಯ ಭಕ್ತಿಯಿಂದ ದೈವನ ಒಲುಮೆಗೆ ಪಾತ್ರರಾದವರು ಎಂದರು. ನಮ್ಮ ಸಮಾಜದಲ್ಲಿ ಕೆಲವೊಂದಿಷ್ಟು ಜನರಿಗೆ ಜನಿವಾರ ಎಂದರೆ ಏನು ಎಂದು ಗೊತ್ತಿಲ್ಲ. ಜನಿವಾರ ಯಾಕೆ ಹಾಕಬೇಕು ಎಂಬುದು ಗೊತ್ತಿಲ್ಲ. ಅದರ ಕುರಿತು ಮೊದಲು ತಿಳಿದಿರಬೇಕು. ಯಾರು ಅನ್ನದಾನ ಕೊಟ್ಟಿರ್ತಾರೆ ಅವರ ಪಾಪ ಅನ್ನದ ಮೂಲಕ ನಮಗೆ ಸೇರುತ್ತದೆ. ಪರಾನ್ನ ಎನ್ನುವುದು ನಿಷೇಧ. ಅದರಲ್ಲಿ ಏನು ಪಾಪವಿರುತ್ತದೆಯೋ ಗೊತ್ತಿಲ್ಲ. ಸೂಕ್ಷ್ಮವಾಗಿ ಪರಿಶೀಲಿಸಿ ಹೋಗಬೇಕು ಎಂದರು. ಬ್ರಾಹ್ಮಣ ಎಂದ ಮಾತ್ರಕ್ಕೆ ಎಲ್ಲರೂ ಶ್ರೇಷ್ಠರಂತಲ್ಲ. ಬ್ರಾಹ್ಮಣರೇತರರು ಕೂಡ ಭಗವದ್ ಭಕ್ತಿಯುಳ್ಳವರಾಗಿದ್ದರು ಶ್ರೇಷ್ಠರಾಗುತ್ತಾರೆ. ಆದ್ದರಿಂದ ಬ್ರಾಹ್ಮಣ್ಯ ಎಂಬುದು ನಾವು ಕಾಪಾಡಿಕೊಂಡಂತಹ ಶಕ್ತಿಯಿಂದ ಬರುತ್ತದೆ ಎಂದು ಹೇಳಿದ್ದಾರೆ. ನಾವು ದಾನ ತೆಗೆದುಕೊಳ್ತೇವೆ. ದಾನದ ವಸ್ತು ಬಲಗಡೆ ಕೈಯಲ್ಲಿ ಬರಬೇಕು. ಯಾಕೆಂದ್ರೆ ಜಪ ಮಾಡಿ ಮಾಡಿ ಈ ಕೈಯಲ್ಲಿ ಒಂದು ಅಗ್ನಿ ಹುಟ್ಟಿರುತ್ತದೆ. ಈ ಅಗ್ನಿಯ ಮೇಲೆ ದಾನದ ವಸ್ತು ಬಿದ್ದರೆ ಅದರಿಂದಾಗುವ ಪಾಪ ಎಲ್ಲ ಸುಟ್ಟು ಭಸ್ಮವಾಗುತ್ತದೆ. ಅದು ನಮಗೆ ಜೀರ್ಣವಾಗುತ್ತದೆ. ಸುಮ್ಮನೆ ಕೊಟ್ಟಿದ್ದೆಲ್ಲವನ್ನ 2 ಕೈಗಳಿಂದ ತೆಗೆದುಕೊಂಡ್ರೆ ಅದು ಪಾಪದ ಘಟನೆ ತುಂಬಿ ತುಳುಕುತ್ತದೆ ಎಂದು ಮಾರ್ಮಿಕವಾಗಿ ಪ್ರವಚನವನ್ನ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಮಠದ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಸುನಿಲ್ ಕುಲಕರ್ಣಿ, ಉಪಾಧ್ಯಕ್ಷರಾದ ಶ್ರೀನಿವಾಸ ದೇಸಾಯಿ, ಕಾರ್ಯದರ್ಶಿಗಳಾದ ಸುಧೀರ್ ಕೊರ್ಲಹಳ್ಳಿ ಹಾಗೂ ಆಡಳಿತ ಮಂಡಳಿಯ ಮತ್ತು ಶ್ರೀಮಠದ ಶೇಷಗಿರಿರಾವ್ ಪಟವಾರಿ, ಪಾಂಡುರಂಗ ದೇಸಾಯಿ, ಗುರುರಾಜ ಪುರೋಹಿತ, ಕೃಷ್ಣ ಮುಕ್ತೇದಾರ, ವಸಂತ ಕುಲಕರ್ಣೆ, ಗುರುರಾಜ್ ಮುಂಡಾಸ್, ನಾರಾಯಣ ಗಂಗಾಚಾರ್ ಸೇರಿದಂತೆ ವಿವಿಧ ಗ್ರಾಮಗಳ ನೂರಾರು ಆಚಾರ್ಯರು, ಸಮಾಜದವರು, ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರು. ಬ್ಯೂರೋ ರಿಪೋರ್ಟ್ ಚೆನ್ನಯ್ಯ ಹಿರೇಮಠ, NKS TV4 ಕುಕ್ಕನೂರು.